ಹಲೋ ಫ್ರೆಂಡ್ಸ್, ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಮೀನಾ ಬಂದು, ಕನಕ ಈಗಲೇ ಮದುವೆ ಆಗೋದು ಬೇಡ, ಅವಳು ಓದಿ ಕೆಲಸ ತೊಗೊಳ್ಳಿ, ಆಗಲೇ ಅವಳಿಗೂ ಮರ್ಯಾದೆ ಸಿಗೋದು. ಇಲ್ಲ ಅಂತ ಅಂದರೆ ಗಂಡನ ಮನೆಯಲ್ಲಿ ಅತ್ತೆ ಏನೂ ಇಲ್ಲದೇ ಇರೋ ಮನೆಯಿಂದ ಬಂದಿದ್ದಾಳೆ ಅಂತ ಹೇಳಿ ಅವಮಾನ ಮಾಡಿಬಿಡ್ತಾರೆ. ಅಂಥ ಜೀವನ ಬೇಡ ಅಂತ ಹೇಳಿದಾಗ, ಕರೆಕ್ಟಾಗಿ ಹೇಳ್ದೆ ಅಮ್ಮ ಅಂತ ಹೇಳ್ತಾಳೆ. ಲೇ ಶಾಂತಿ, ಇದು ನಾನು ನಿನಗೆ ಹೇಳ್ತಾ ಇರೋದು ಕಣೆ ಅಂತ ಹೇಳಿದಾಗ ಮೀನಾ, ಎಲ್ಲರ ಮನೇಲೂ ಅತ್ತೆ ಒಂದೇ ಥರ ಇರೋದಿಲ್ಲಮ್ಮ, ನಿಮ್ಮ ಅತ್ತೆ ಏನೋ ಶಾಂತಿ ಹಿಂಗೆ ಆಡ್ತಾಳೆ ಅಂತಂದರೆ ಎಲ್ಲರೂ ಹಾಗೆ ಇರೋದಿಲ್ಲ ಅಂತ ಹೇಳಿದಾಗ, ಪರವಾಗಿಲ್ಲ ಅಜ್ಜಿ, ಅವಳು ಓದಿ ಕೆಲಸ ತೊಗೊಳ್ಳಿ, ಆಮೇಲೆ ನಾವು ಮದುವೆ ಮಾಡೋಣ ಅಂತ ಹೇಳಿದಾಗ, ಆಗ್ಲಮ್ಮ, ನಾನು ನಂಗೆ ಗೊತ್ತಿರೋ ಒಳ್ಳೆ ಮನೆತನದಲ್ಲಿರೋರ್ಗೆ ಎಲ್ರಿಗೂ ಹೇಳ್ತೀನಿ, ಎಲ್ಲಾದರೂ ಒಂದು ಒಳ್ಳೆ ಹುಡುಗ ಸಿಗ್ತಾನೆ ಅಂತ ಹೇಳಿದಾಗ, ನಾನು ನನ್ನ ಸ್ನೇಹಿತರಿಗೆಲ್ಲ ಹೇಳ್ತೀನಿ ಅಂತ ಹೇಳಿ ರಂಗನಾಥ್ ಅವರು ಕೂಡ ಹೇಳ್ತಾ ಇರ್ತಾರೆ. ಆಗ ರವಿ, ಅಯ್ಯೋ ಅಜ್ಜಿ, ಮದುವೆ ಏನೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ, ಆದರೆ ಪಾಪ ಆ ಹುಡುಗ ಏನು ಮಾಡಿದಾನೆ ಏನೋ ಇವಳ ಹತ್ರ ಸೇರಿಕೊಂಡು ನರ್ಕ ಅನ್ಭವಿಸ್ಬೇಕು, ಇವಳೇನೋ ಅವಳ ಹತ್ರ ಬದುಕೋದಕ್ಕೂ ಬಿಡಲ್ಲ ಅನಿಸುತ್ತೆ, ಎಲ್ಲದಕ್ಕೂ ಪರ್ಮಿಷನ್ ರೆಸ್ಟ್ರಿಕ್ಷನ್ನು ಹಾಕಿ ಜೀವನನೇ ನರ್ಕ ಮಾಡಿಬಿಡ್ತಾಳೆ ಅಂತ ಹೇಳ್ತಾ ಇರ್ತಾರೆ. ಹೌದೌದು, ನೀನು ಬಾರಿ ಎಲ್ಲನೂ ಹಾಗೆ ನೋಡ್ಕೋತೀಯಾ, ನೀನು ಹಾಗೆ ತಾನೆ, ನಿನಗೆ ಹೇಗೆ ಒಂದು ಹುಡುಗಿ ಸಿಕ್ಕಿದಾಳೋ ಹಾಗೆ ನನಗೊಂದು ಹುಡುಗ ಸಿಗ್ತಾನೆ ಅಂತ ಹೇಳ್ತಾ ಇರ್ತಾನೆ. ಆಗ ಶ್ರುತಿ, ಕನಕ, ನೀನು ಹಾಗೆಲ್ಲ ನಂಬೇಡ, ಸೈಲೆಂಟಾಗಿದ್ದಾರೆ, ಸಾಫ್ಟಾಗಿದ್ದಾರೆ ಅಂತ ಹೇಳಿ ಹುಡುಗನ ನಂಬೋದಕ್ಕೆ ಹೋಗ್ಬೇಡ, ಅವರೇ ಒಂದೊಂದ್ಸಲ ಈ ರೀತಿ ವೈಲೆಂಟ್ ಥರ ಆಡ್ಬಿಡೋದು ಅಂತ ಹೇಳಿ ತಿವಿತಾಳೆ, ಜ್ಯೂಸ್ ಚೆಲ್ಬಿಡುತ್ತೆ. ಶ್ರುತಿ ನೋಡಿದೆ, ಜ್ಯೂಸ್ ಎಲ್ಲ ಚೆಲ್ಬಿಟ್ಟೆ ಅಂತ ಹೇಳಿ ಅಲ್ಲಿಂದ ಹಾಗೆ ಹೋಗ್ಬಿಡ್ತಾಳೆ. ಈ ಕಡೆ ಮನೋಜು ರೋಹಿಣಿನ ಪಕ್ಕ ಕರೆದ್ಬಿಟ್ಟು, ರೋಹಿಣಿ ನೋಡಿದ್ಯಾ, ಅಜ್ಜಿ ಹೇಳ್ತಾ ಇದ್ದಾರೆ ಇನ್ನೊಂದು ತಲೆಮಾರು ನೋಡಬೇಕು ಅಂತ ಹೇಳಿ, ನಾನು ರೆಡಿ, ನೀನು ರೆಡಿನಾ ಅಂತ ಹೇಳಿದಾಗ, ಹೌದಲ್ವಾ, ಅವತ್ತು ಅದಕ್ಕೆ ನಾನು ರೆಸಲ್ಟಿಗೆ ಕರೆದಿದ್ದು, ಆದರೆ ನೀವೇನಂತ ಹೇಳಿದ್ರಿ, ಅಯ್ಯೋ ನನಗೆ ಬಿಸ್ನೆಸ್ಸೇ ಮುಖ್ಯ, ಆಮೇಲೆ ತುಂಬ ಪ್ರಾಫಿಟ್ ಆಗೋದಿಲ್ಲ, ಮಿಸ್ ಆಗಿಬಿಡುತ್ತೆ ಅಂದರೆ, ಇವಾಗ ಬಿಸ್ನೆಸ್ನೇ ನೋಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಕುಸುಮ ಅವರು, ಮೀನಾ ಎಲ್ಲಮ್ಮ ಅಳಿಯಂದ್ರು ಕಾಣಿಸ್ತಾ ಇಲ್ಲ, ಅವರು ಏನೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಮೀನಾ ಎಲ್ಲೇ ಹೋಗಿದ್ದಾನೆ ಅಂತ ಹೇಳ್ತಾರೆ. ಇನ್ನೆಲ್ಲಿ ಹೋಗಿರ್ತಾನೆ, ಅದು ಇದು ಅಂತ ಅಂದ್ಕೊಂಡು ಚೆನ್ನಾಗಿ ಕುಡ್ಕೊಂಡು ಕೂತಿರ್ತಾನೆ. ನೋಡ್ತಾ ಇರಿ, ಬರುವಾಗ 4 ಕಾಲಲ್ಲಿ ಬರ್ತಾನೆ, ನೀವೇ ನೋಡಿ ಖುಷಿ ಪಡಬೇಕು. ಸಕ್ಕರೆ ಮುಚ್ಚೆ ಬಾಯಿ, ಅವನು ಏನೇ ಅಂದ್ಕೊಂಡಿದ್ಯಾ, ನನ್ನ ಮೊಮ್ಮಗ ಕಣೆ ಅವನು, ನಾನು ಬಂದಿದ್ದೀನಿ ಅಂದರೆ ಗಂಭೀರವಾಗಿ ಇದ್ದೇ ಇರ್ತಾನೆ, ನೋಡ್ತಾ ಇರೋ ಅವ್ನು ಹೆಂಗೆ ಬರ್ತಾನೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶ್ರುತಿಯವರ ಅಮ್ಮ ಕೂಡ ಬಂದುಬಿಡ್ತಾರೆ. ಅಲ್ಲ ಕಣೆ, ನಿನ್ನ ಬಾಯಿಗೆ ಬೀಗ ಅನ್ನೋದು ಇರೋದಿಲ್ವೇನೆ ಅಂತ ಹೇಳಿದಾಗ, ಹೌದೌದು, ನನ್ನ ಬಾಯಿಗೆ ಯಾವಾಗ ಬೀಗ ಹಾಕೋಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾಳೆ. ಅವ್ರು ಬಂದ ತಕ್ಷಣ, ಓ ಬೀಗ್ರೆ ಬನ್ನಿ ಅಂತ ಹೇಳ್ತಾ ಇರ್ತಾಳೆ. ಈಗ ಅಣ್ಣ ಚೆನ್ನಾಗಿದ್ದೀರಾ ಅಂತ ಹೇಳಿದಾಗ, ಹ್ಞೂ ಅಮ್ಮ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಅಣ್ಣ. ಅಲ್ಲಮ್ಮ, ಯಾವಾಗಲೂ ನೀನು ಒಬ್ಬಳೇ ಬರ್ತಿಲ್ಲ, ನಿಮ್ಮ ಯಜಮಾನ್ರು ಎಲ್ಲಿ ಅಂತ ಹೇಳಿದಾಗ, ಅಮ್ಮ ಅವ್ರ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇಟ್ಕೊಂಡ ತಕ್ಷಣ ಅವ್ರ ಗಂಡಿಗೆ ಮುಡುಪ್ತರಲ್ಲಿ ಮರಕೆ ಮಾರೋದು ಬರುತ್ತೆ, ಇಲ್ಲಾಂದರೆ ಅಡಕ್ತೊರೆಯಲ್ಲಿ ಅಡಕೆ ಮಾರನಳ್ಳಿಲಿ ಅಡಿಕೆ ಮಾರೋದು ಬರುತ್ತೆ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಆಗ ಅದು ಅಂತ ಹೇಳಿದಾಗ, ಸರಿ ಆಯಿತು ಬಿಡಮ್ಮ, ಹೋಗಲಿ, ಮೀನಾ ಇವರಿಗೆ ಜ್ಯೂಸ್ ಕೊಡು ಅಂತ ಹೇಳ್ತಾರೆ. ಆಗ ಸರಿ ಅಂತ ತಂದು ಕೊಡ್ತಾಳೆ. ಮಾವ ನೀವು ಒಂದು ಸ್ವಲ್ಪ ತಗೊಳ್ಳಿ ಅಂತ ಹೇಳಿದಾಗ, ಕೊಡಮ್ಮ, ಬಿಸಿಲಿಗೆ ಜ್ಯೂಸು ಬೇಕು ಅನಿಸುತ್ತೆ, ಕೊಡು ಅಂತ ಹೇಳಿ ಇಸ್ಕೊಂಡು ಕುಡಿತಾ ಇರ್ತಾರೆ. ಅಷ್ಟರಲ್ಲಿ ಶ್ರುತಿಯವರಮ್ಮ, ಮೀನಾ ಎಲ್ಲಮ್ಮ ನಿಮ್ಮ ಯಜಮಾನ್ರು ಸೂರ್ಯ ಕಾಣಿಸ್ತಾನೆ ಇಲ್ಲ ಅಂತ ಕೇಳ್ತಾಳೆ. ಆಗ ಅದು ಅವರು ಬಾಡಿಗೆ ಇತ್ತು ಅಂತ ಹೋಗಿದ್ದಾರೆ ಆಂಟಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕಸ್ತೂರಿ, ಅವನಿಲ್ಲ ಅಂತ ಸಂತೋಷದಲ್ಲಿ ಕೇಳ್ತಾ ಇದ್ದೀರಾ, ಅಥವಾ ಅವನಿಲ್ವಲ್ಲ ಅಂತ ಹೇಳಿ ಬೇಜಾರಲ್ಲಿ ಕೇಳ್ತಾ ಇದ್ದೀರಾ ಅಂತ ಕಸ್ತೂರಿ ಹೇಳ್ತಾಳೆ. ಲೇ, ಯಾಕೆ ನೀನು ಇಷ್ಟೊಂದು ಮಾತಾಡೋದು ಕಲ್ತಿದ್ಯಾ ಅಂತ ಹೇಳಿದಾಗ, ಅಲ್ಲ ಕಣೆ, ಯಾವಾಗಲೂ ಅವರಿದ್ದರೆ ಇವ್ರು ಜಗಳನೇ ಆಡ್ತಿರ್ತಾರಲ್ವಾ, ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದಾಗ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಕಸ್ತೂರಿ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಸುಮ್ಮನಾಗ್ಬಿಡ್ತಾಳೆ. ಅವರು ಬಾಡಿಗೆ ಕೆಲಸ, ಹೌದೌದು ಬಾಡಿಗೆ ಕೆಲಸ, ಪಾಪ ಅವರು ದುಡಿಲಿಲ್ಲ ಅಂತಂದರೆ ಜೀವನ ಮಾಡೋಕ್ಕಾಗಲ್ಲ ಅಲ್ವಾ, ದುಡಿದ್ರೆ ಅಲ್ವಾ ನಿಮ್ಮ ಜೀವನ ಸಾಗೋದು ಅಂತ ಹೇಳ್ತಾಳೆ. ಎಲ್ಲರೂ ಬೇಜಾರು ಮಾಡ್ಕೊಂಡಿರ್ತಾರೆ, ಅವಳು ಕೂಡ ಹಾಗೆ ಹೋಗ್ತಾ ಇರ್ತಾಳೆ. ಆಗ ಮೀನಾ ಒಂದು ನಿಮಿಷ, ಯಾಕಮ್ಮ ಈ ರೀತಿ ರೋಡ್ಗೋಲ್ಡ್ ಒಡವೆಗಳನ್ನ ಹಾಕ್ಕೊಂಡಿದ್ಯಾ, ನಾನು ಕೇಳಿದರೆ ನಾನೇ ಚೆನ್ನಾಗಿರೋ ಒಡವೆ ಕೊಡ್ತಿದ್ನಲ್ಲ ಅಂತ ಹೇಳ್ಬಿಡ್ತಾಳೆ. ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗಿಬಿಡುತ್ತೆ. ಏನೋ ರೋಡ್ಗೋಲ್ಡ್ ಒಡವೆನಾ, ಯಾಕಮ್ಮ ಯಾವಾಗಲೂ ಸೂರ್ಯ ಮೀನಿಗೆ ಅವಮಾನ ಮಾಡಿ ಚುಚ್ಚಿ ಮಾತಾಡಿಲ್ಲ ಅಂತಂದರೆ ನಿಮಗೆ ತಿಂದರನ ಜೀರ್ಣನೇ ಆಗೋದಿಲ್ವಾ? ಅಯ್ಯೋ ಹಾಗಲ್ಲ ಬಿಗ್ರೆ, ಅದು ನೋಡಿದ್ರೆ ಹಾಗೆ ಕಾಣಿಸ್ತಾ ಇದೆ. ಏನಮ್ಮ ದೊಡ್ಡ ಮನ್ಷಿಗೀತಿ, ನೋಡೋದಕ್ಕೆ ಮಾತ್ರ ದೊಡ್ಡ ಮನ್ಷಿ ಥರ ಕಂಡ್ರೆ ಸಾಲದು, ನಿನ್ನ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಹಾಗೆ ಒದ್ರು ಬಿಡೋದಾ? ಅದು ರೋಡ್ ಗೋಲ್ಡಾ? ನಾನು ನನ್ನ ಮೊಮ್ಮಗಳಿಗೆ ರೋಡ್ ಗೋಲ್ಡ್ ಒಡವೆ ಕೊಡ್ತೀನಿ, ನಾನು ಕೊಟ್ಟಿರೋ ಒಡವೆಗಳದು ಅಪ್ಪಟ ಚಿನ್ನ ಅಂತ ಹೇಳ್ತಾರೆ. ಅಲ್ಲ ಅಜ್ಜಿ, ಅದು ಹಾಗೆ ಕಾಣಿಸ್ತಾ ಇದೆ, ಅದಕ್ಕೆ ನನ್ನ ಮನಸ್ಸಿಗಾಗಿ ಅನ್ನಿಸ್ತು. ನಿನ್ನ ಮನಸ್ಸಿಗಾಗಿ ಅನಿಸಿದ್ರೆ ಮನಸ್ಸಲ್ಲೇ ಇಟ್ಕೋ, ಎಲ್ರಿಗೂ ಅವಮಾನ ಆಗೋ ಥರ ಎಲ್ಲರ ಮುಂದೆ ನಾವು ಮಾತಾಡಬಾರ್ದು,
ಅನ್ನಿಸ್ಕೋಬಾರ್ದು, ದೊಡ್ಡ ಮನುಷ್ಯರು ಅಂತ ಅನ್ನಿಸ್ಕೊಂಡ್ರೆ ಸಾಲದಮ್ಮ, ಆ ರೀತಿ ನಡ್ಕೊಳ್ಳೋದನ್ನು ಕಲ್ತ್ಕೊಂಡಿರಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಅಯ್ಯೋ ಅವ್ರೇನು ತಪ್ಪಿದ್ದೆ ಅಂತಿದ್ದು, ಅಮ್ಮ ನೋಡಮ್ಮ ಇಲ್ಲಿ ಆಗ್ಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತೆ, ನೀನು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ, ಯಾಕೆ ಯಾವಾಗಲೂ ಸೂರ್ಯ ಮೀನಿನ ಬಗ್ಗೆ ಹಾಗೆ ಕಾರ್ತಾ ಇರ್ತೀಯ ಅಂತ ಹೇಳಿದಾಗ, ಅಯ್ಯೋ ನಾನೇನು ಮಾಡಿದೆ ಅಂತ ಹೇಳ್ತಾಳೆ. ಮೀನಾ ನೀನು ಹೋಗು, ನೋಡಿ ಇನ್ನೊಂದ್ಸಲ ಅವ್ರ ಬಗ್ಗೆ ಹಾಗೆ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಅಮ್ಮ ಯಾವಾಗಲೂ ನಿನಗೆ ಬೈಸ್ಕೊಳ್ಳೋ ಕೆಲಸನೇ ಬೇಕಾ, ಬಾಯಿ ಮುಚ್ಕೊಂಡು ಬಾ ಅಂತ ಹೇಳಿ ಶ್ರುತಿ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾಳೆ. ಏನು ವಟ ವಟ ಅಂತಿರ್ತಾರೆ. ನೋಡು ಹಾಗೇನಾದರೂ ನಿಮಗೆ ಬೈಸ್ಕೋಬೇಕು ಅಂತ ಇದ್ದರೆ ಸೂರ್ಯ ಇರ್ತಾನಲ್ಲ ಅವಾಗ ಆಡಿ, ಅವ್ನು ಬೈತಾನೆ, ಆಮೇಲೆ ಬೈಸ್ಕೋತಾನೆ, ಸುಮ್ಮನಿರ್ತಾನೆ. ಅದು ಬಿಟ್ಟು ಮೀನಿನ ಜೊತೆ ಹೀಗೆಲ್ಲ ಆಡಿದರೆ ನಾನು ಸುಮ್ಮನಿರಲ್ಲ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾ ಇರ್ತಾರೆ. ಈ ಕಡೆ ಮನೋಜ್ ಮತ್ತು ರೋಹಿಣಿ ಇಬ್ಬರು ಆ ಕಡೆ ಸೈಡಲ್ಲಿ ನಿಂತಿರ್ತಾರೆ. ರೋಹಿಣಿ ನಾನು ಹೇಳಿದ್ರ ಬಗ್ಗೆ ಏನು ಮಾಡಿದೆ ರೋಹಿಣಿ ಅಂತ ಹೇಳಿದಾಗ, ಏನು ಮನೋಜ್ ಅಂತ ಹೇಳ್ತಾಳೆ. ಅಲ್ಲ ಇವಾಗ ನಾವೆಲ್ಲ ಗಿಫ್ಟ್ ಕೊಟ್ಟಿದ್ದೀವಲ್ಲ, ಆ ಗಿಫ್ಟಿಂದ ನಮಗೆ ತಾನೇ ಅಜ್ಜಿ ಕೊಟ್ಟಿರೋ ಗಿಫ್ಟ್ ಸಿಗೋದು ಅಂತ ಹೇಳಿದಾಗ, ಹೌದು ನಾನು ಒಳ್ಳೆ ಗಿಫ್ಟೇ ಕೊಟ್ಟಿದ್ದೀನಲ್ವಾ, ಹಾಗಿದ್ರೆ ಲಕ್ಕಿ ಕೊಡೋ ಗಿಫ್ಟು ನನಗೆ ಸಿಗುತ್ತೆ ವಾವ್ ಅಂತ ಹೇಳಿ ಬೆಲೂನ್ ನೋಡ್ದಾಕ್ಬಿಡ್ತಾನೆ. ಮನೋಜ ಏನೋ ಅದು ಅಂತ ಹೇಳಿದಾಗ, ಅಪ್ಪ ಬಲೂನಪ್ಪ ಇದು ಗಾಳಿ ಜಾಸ್ತಿ ಆಗಿತ್ತಲ್ವಾ ದುಡುಮ್ ಅಂತ ಹೊಡೆದೋಗ್ಬಿಡ್ತು ಅಂತ ಹೇಳಿದಾಗ, ಏನೇ ಆಗಲಿ ಈ ರೀತಿ ಎಲ್ರಿಗೂ ಸೌಂಡ್ ಕೇಳೋ ಥರ ಮಾಡಬಾರ್ದು ಕಣಪ್ಪ, ನಿಧಾನಕ್ಕೆ ದುಡುಮ್ ಅನಿಸ್ಬೇಕು ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಅಂತ ಹೇಳಿದಾಗ, ಏನೂ ಇಲ್ಲ ಕೆಲಸ ಮಾಡು ಅಂತ ಹೇಳಿ ಹೇಳ್ತಾರೆ. ಅಷ್ಟರಲ್ಲಿ ಅಜ್ಜಿ ಬರಜ್ಜಿಲಿ ನೋಡು ನಾನು ನಿನಗೋಸ್ಕರ ಏನು ಗಿಫ್ಟ್ ತಂದಿದ್ದೀನಿ ಅಂತ ಹೇಳಿ, ನೋಡು ನೀನು ಚಿಕ್ಕ ವಯಸ್ಸಿಂದನೂ ಆಸೆ ಪಡ್ತಿದ್ದಲ್ಲ ನವರತ್ನದ ಹಾರ, ನವರತ್ನದ ಹಾರನ ತುಂಬ ಚೆನ್ನಾಗಿದೆ ಕಣೋ ಮನೋಜ, ತುಂಬ ಚೆನ್ನಾಗಿದೆ, ಎಲ್ಲಿ ಹಾಕೋ ಅಂತ ಹೇಳಿದಾಗ, ಸೂಪರಾಗಿ ಕಾಣಿಸ್ತಾ ಇದೆಯಾ ಅಜ್ಜಿ ಅಂತ ಹೇಳ್ತಾನೆ. ಅಜ್ಜಿ ನಾನು ಆಗಲೇ ನಿಮಗೆ ಗಿಫ್ಟ್ ಕೊಟ್ಟಿದ್ದೀನಲ್ವಾ ಅಂತ ಹೇಳಿದಾಗ, ಹ್ಞೂ ಕಣೆ ನೀನು ಮೇಕಪ್ ಮಾಡಿದ್ದೆಲ್ಲ ಅದೇ ಗಿಫ್ಟ್ ಅಲ್ವಾ, ತುಂಬ ಚೆನ್ನಾಗಿತ್ತು ಕಣೆ ಅಂತ ಹೇಳಿ ಹೇಳ್ತಾಳೆ. ಆಗ ಅಜ್ಜಿ ನಾನು ನಿನಗೋಸ್ಕರ ಕೇಕ್ ಮಾಡಿದ್ದೀನಿ ಅಂತ ಹೇಳಿದಾಗ, ಅಯ್ಯೋ ಮೊಮ್ಮಗನೇ ನಾನು ಕೇಕ್ ತಿನ್ನಲ್ವಲ್ಲೋ ಅಂತ ಹೇಳಿದಾಗ, ಅಜ್ಜಿ ಅದು ಸಕ್ಕರೆನೇ ಹಾಕ್ತೆ ಮಾಡಿರೋಂಥ ಕೇಕು, ಸ್ಪೆಷಲ್ಲಾಗಿ ನಿನಗೋಸ್ಕರ ಮಾಡಿರೋ ಕೇಕು, ಆ ಕೇಕಿಗೆ ಹೆಸರು ಶಾಂತಿ ಲಕ್ಕಿ ಕೇಕ್ ಅಂತಲೇ ಇಟ್ಟಿದ್ದೀನಿ ಗೊತ್ತಾ ಅಂತ ಹೇಳಿದಾಗ, ಏನೋ ಲಕ್ಕಿ ಕೇಕು ಅಂತ ಇಟ್ಟಿದ್ಯಾ, ಲೋ ರವಿ ಇಷ್ಟು ದಿನ ನೀನು ಮಾಡೋ ತಿಂಡಿಗೆ ಒಂದಿನಾದರೂ ನನ್ನ ಹೆಸರು ಇಟ್ಟಿದ್ಯಾನೋ ಅಂತ ಹೇಳಿದಾಗ, ಅಯ್ಯೋ ಯಾಕೆ ಇಟ್ಟಿಲ್ಲ, ಹೋದ್ವಾರ ಅನ್ನ ಮಾಡಿದ್ದನ್ನು ಮಿಕ್ಸ್ಬಿಟ್ಟು ವಾರ ನಾಯಿಗೆ ಹಾಕಿದ್ವಲ್ಲ ಅದಕ್ಕೆ ಶಾಂತಿ ಚಿತ್ರಾನ್ನ ಅಂತಲೇ ಇಟ್ಟಿದ್ದ ಕಣೆ ಅಂತ ಹೇಳಿ ಹೇಳ್ತಾಳೆ. ನೋಡೆ ಏನೇ ಶಾಂತಿ ಇದು ಅಂಗೈ ತೋರಿಸಿ ಅವಲಕ್ಷಣ ಅನ್ಸ್ಕೋತಾರಲ್ಲ ಹಾಗೆ ಅನ್ನಿಸ್ಕೋತಾ ಇದೆಯಾ ಅಂತ ಹೇಳಿದಾಗ, ನೋಡು ಅವರೆಲ್ಲ ನಗ್ತಾ ಇರೋದು ನನಗೆ ಅವಮಾನ ಆಗ್ತಾಯಿಲ್ಲ ಕಣೆ, ಅವ್ರ ಜೊತೆ ನೀನು ಸೇರ್ಕೊಂಡು ನಗ್ತಾ ಇದೆಯಲ್ಲ, ಈ ರೀತಿ ಊದ್ತಾ ಇದೆಯಲ್ಲ ಕೊಂಬ, ಅದಕ್ಕೆ ನಂಗೆ ಕೋಪ ಬರ್ತಾ ಇರೋದು, ಸುಮ್ಮನಿದ್ಬಿಡು ಕಸ್ತೂರಿ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವಳು ಸುಮ್ಮನಾಗ್ಬಿಡ್ತಾಳೆ. ಅದಾದಮೇಲೆ ಶ್ರುತಿ, ಅಜ್ಜಿ ಇದು ನನ್ನ ಕಡೆಯಿಂದ ನಿಮಗೆ ಗಿಫ್ಟು ಅಂತ ಹೇಳಿ ಹೇಳ್ತಾಳೆ. ಈಗ ಹೌದಾ ಕೊಡು, ಏನೇ ಇದು ಅಂತ ಹೇಳಿದಾಗ, ಫೋನಾ ನಂಗೆ ಯಾಕೆ ಬೇಕಾಗಿತ್ತು, ಇದೆಲ್ಲ ನಂಗೆ ಬಳ್ಸೋಕ್ಕೆ ಬರಲ್ಲ ಕಣೆ ಅಂತ ಹೇಳ್ತಾರೆ. ಅಯ್ಯೋ ಯಾಕಜ್ಜಿ ಹಂಗಂತೀಯ, ಯಾಕೆ ಬಳ್ಸೋಕ್ಕೆ ಬರಲ್ಲ, ನಾನಿದ್ದೀನಲ್ವಾ ನಾನು ಕಲಿಸ್ಕೊಡ್ತೀನಿ ಅಂತ ಹೇಳಿ ಹೇಳ್ತಾಳೆ. ಹೌದಾ ಸರಿ ಆಯಿತು ಬಿಡು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಮೀನಾ ಹೋಗಮ್ಮ ಒಂದು ತಟ್ಟೆ ತೊಗೊಂಡು ಬಾ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವಳು ತಟ್ಟೆ ತಂದು ಕೊಟ್ಟ ತಕ್ಷಣ ಹೂವು ಹಣ್ಣು ಸೀರೆ ಎಲ್ಲನೂ ಇಟ್ಬಿಟ್ಟು ಕೊಡೋದಕ್ಕೆ ಹೋಗ್ತಾ ಇರ್ತಾರೆ. ಆಗ ಶಾಂತಿ, ನೋಡೆ ಅಲ್ಲಿ ನೋಡೆ ಎಣ್ಣೆ, ನೋಡೆ 2 ಬಾಳೆಹಣ್ಣು, 2 ದ್ರಾಕ್ಷಿ, 2 ಕಿತ್ಳೆಹಣ್ಣು, ಹುಳ ತಿಂದಿದ್ದಾವೆ, ಹುಳ ಹತ್ತಿದ್ದಾವೆ, ಕೊಳ್ತೋಗಿದ್ದಾವೆ, ನೀರಿಗೆ ಹಾಕ್ತಾ ಬಣ್ಣ ಹೋಗೋ ಸೀರೆ ತೊಗೊಂಡು ಬಂದು ಏನು ಬಿಲ್ಡಪ್ ಕೊಡ್ತಾ ಇದ್ದಾಳೆ ಆ ಹಿಂಗ್ಸು ಅಂತ ಹೇಳಿ ಹೇಳ್ತಾಳೆ. ಆಗ ಅಯ್ಯೋ ಇದೇನಿದು, ಇದೆಲ್ಲ ಯಾಕೆ ತರೋದಕ್ಕೆ ಹೋದೆ ಅಮ್ಮ, ನಿಮ್ಗೆ ಇಷ್ಟವಾಗಿರೋ ಬಣ್ಣನೇ ತೊಗೊಂಡು ಬಂದಿದ್ದೀನಮ್ಮ ಅಂತ ಹೇಳಿ ಹೇಳ್ತಾರೆ. ಆಗ ಹೌದಾ ಅದು ಹೇಗೆ ನಿಂಗೆ ಗೊತ್ತಾಯಿತು ಅಂತ ಕೇಳ್ತಾರೆ. ಮೀನಾ ಎಲ್ಲ ಹೇಳಿದ್ಲು, ತುಂಬ ಚೆನ್ನಾಗಿದೆ ಕಣೆ ಅಂತ ಹೇಳಿ ಇಸ್ಕೊಂಡು ಇಟ್ಕೋತಾರೆ. ಆಗ ಅಲ್ಲ ಕಣೆ ಎಲ್ಲರೂ ಗಿಫ್ಟ್ ಕೊಡ್ತಾ ಇದ್ದಾರೆ, ನೀನು ಯಾವಾಗಲೇ ಕೊಡೋದು ಅಂತ ಹೇಳಿದಾಗ, ನಾನು ಈಗ ಕೊಡ್ತೀನಿ ನೋಡು ಮನೋಜ, ಹೋಗೋ ಕಾಸ್ಟ್ಲಿ ಗಿಫ್ಟ್ ತಂದಿದ್ದೀನಲ್ಲ ಅದನ್ನ ತೊಗೊಂಡು ಬಾ ಅಂತ ಹೇಳ್ತಾಳೆ. ಸರಿ ಆಯ್ತಮ್ಮ ಅಂತ ಹೇಳಿ ಹೋಗಿ ತೊಗೊಂಡು ಬರ್ತಾ, ರವಿ ಹಿಡ್ಕೊಬಾರೋ ಅಂತ ಹೇಳಿದಾಗ, ಅದೇ ನಾನೇ ನಿಮಗೆ ಕಾಸ್ಟ್ಲಿ ಗಿಫ್ಟ್ ಕೊಡ್ತಾ ಇರೋದು, ತಗೊಳ್ಳಿ ಅಂತ ಹೇಳಿದಾಗ, ಓ ಶಾಂತಿ ಇದನ್ನ ನಿಜವಾಗ್ಲೂ ನೀನೇ ತಂದೇನೆ ಅಂತ ಹೇಳಿದಾಗ, ಅಲ್ಲ ಕಸ್ತೂರಿ ಅಮ್ಮ ಅಂತ ಹೇಳ್ತಾರೆ. ಕಸ್ತೂರಿ ಏನು ಕೇಳ್ತಾ ಇದ್ದೀರಾ, ನೀನು ಮನೆಗೆ ಹೋಗೆ, ನೀನು ಊಟದ ಟೈಮಿಗೆ ಕರಿತೀನಿ, ಹೋಗು ಅಂತ ಹೇಳ್ತಾ ಇರ್ತಾಳೆ. ಯಾಕೆ ಹೋಗು ಅಂತ ಇದೆಯಾ, ಇರಲಿ ಬಿಡೆ ಅಂತ ಹೇಳಿದಾಗ, ಅಲ್ಲ ನೀವು ಏನೇನೋ ತಲೆ ತಿನ್ನೋ ಪ್ರಶ್ನೆ ಕೇಳ್ತಿರಲ್ಲ, ನೋಡೆ ನೀನು ಏನೂ ಹೆದರ್ಕೋಬೇಡ ಕಣೆ, ನೀನೇನು ಸಿಕ್ಕಾಕೊಳ್ಳೋದಿಲ್ಲ, ನಾನೇನು ಕೇಳೋದಿಲ್ಲ, ಏನೋ ನಾನು ಸಿಕ್ಕಾಕೋತೀನಿ, ಯಾಕೆ ನೀನು ಏನಾದರೂ ಮಾಡಿ ಈ ಗಿಫ್ಟ್ ಎಲ್ಲನೂ ಹೆಂಗೆ ತಂದೆ ಹಂಗೆ ಹಿಂಗೆ ಅಂತ ಎಲ್ಲ ಕೇಳಿದ್ರೆ ಸಿಕ್ಕಾಕೊಳ್ಳಲ್ವಾ, ಅಯ್ಯೋ ಅಜ್ಜಿ ಇದು ಅಮ್ಮನೇ ತಂದಿರೋ ಗಿಫ್ಟು ಅಂತ ಹೇಳ್ತಾರೆ. ಹೌದಪ್ಪ ನಿನಗೂ ನಿಮ್ಮ ನಮ್ಮಂಗೂ ಒಳ್ಳೆ ಜೋಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದು ಸರಿ ಈ ಕೇಕ್ ಕಟ್ ಮಾಡೋಣ ಬನ್ನಿ ಅಂತ ಹೇಳಿದಾಗ, ಅಯ್ಯೋ ಸೂರ್ಯ ಬಂದಿಲ್ಲ ಇರು ಅಂತ ಹೇಳ್ತಾರೆ. ಅಯ್ಯೋ ಅವನೆಲ್ಲಿ ಬರ್ತಾನೆ, ಎಲ್ಲಿ ಕುಡ್ಕೊಂಡು ಬಿದ್ದಿರ್ತಾನೋ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಇಲ್ಲ ಅವನು ಗಿಫ್ಟ್ ತರೋದಕ್ಕೆ ಅಂತ ಅಮ್ಮಂಗೆ ಹೋಗಿದ್ದಾನೆ ಅಂತ ಹೇಳಿದಾಗ, ಹೌದೌದು ಗಿಫ್ಟ್ ತರ್ತಾ ಇರ್ತಾನೆ, ಅಲ್ಲೇ ರೋಡ್ ಸೈಡಲ್ಲಿ ಯಾವುದೋ 200 ರೂಪಾಯಿಂದ 200 ರೂಪಾಯಿ ಕೊಡುವಂಥ ಚೌಕಾಸಿ ಮಾಡ್ಕೊಂಡು ನಿಂತಿರ್ತಾನೆ ಅಷ್ಟೇ ಅಂತ ಹೇಳಿದಾಗ, ಹೌದಪ್ಪ ನನ್ನ ಮಗ
ಚೌಕಾಸಿ ಮಾಡ್ಕೊಂಡಾರ 500 ರೂಪಾಯಿಂದ 200 ರೂಪಾಯಿಗೆ ತರ್ತಾನೆ. ನಿಂತರ 190 ರೂಪಾಯಿನ ತರಕಾರಿಗೆ 510 ರೂಪಾಯಿ ಕೊಟ್ಬಿಟ್ಟು ಬರಲ್ಲ ಕಣಪ್ಪ ಅಂತ ಹೇಳ್ತಾ ಇರ್ತಾನೆ. ಅಪ್ಪ ನೀನು ಹಾಗೆಲ್ಲ ನನ್ನ ಕಿಂಡಲ್ ಮಾಡಬೇಡ. ಯಾಕಪ್ಪ ಕಿಂಡಲು, ಮನೆಯವರೆಲ್ಲರೂ ಇದ್ರಲ್ಲಪ್ಪ ಸಾಕ್ಷಿಗೆ ಅಂತ ಹೇಳ್ತಾನೆ. ಅಲ್ಲ, ನನ್ನ ಮಗನ ತಿಂದಿದ್ದನ್ನು ಜೀರ್ಣ ಆಗೋದೇ ಇಲ್ಲ ಅನಿಸುತ್ತೆ ಬೈಲಿಲ್ಲ ಅಂದರೆ. ಹೌದೌದು, ಸೂರ್ಯಂಗೆ ಹೇಗೆ ನೀನೇನು ಒಂದೇ ಇದ್ದರೆ ಜೀರ್ಣ ಆಗಲ್ವೋ ಹಾಗೆ ನಮಗೂ ಅಮ್ಮ ಮಗನ ಜೋಡಿ ಏನು ಒಂದಿಲ್ಲ ಅಂದರೆ ಜೀರ್ಣನೇ ಆಗಲ್ಲ. ಅಲ್ಲಮ್ಮ, ಯಾಕಮ್ಮ ಯಾವಾಗಲೂ ನನ್ನ ಅಳಿಯಂದ್ರ ಬಗ್ಗೆ ಹಾಗೆ ಮಾತಾಡ್ತೀರಾ? ಅವ್ರು ಏನು ಅಂತ ಅತ್ತೆ ಆಗಿ ಈಗ ನೋಡಿರೋ ನನಗೆ ಗೊತ್ತಿದೆ, ನಿಮಗೆ ಗೊತ್ತಿಲ್ವಾ ಅಂತ ಹೇಳಿದಾಗ, ಹೌದೌದು ಗೊತ್ತಿದೆ, ಅವ್ನ ಗುಣಗಾನನ ನೀವೇ ದಿನ ನೋಡಬೇಕು, ನಮಗೆ ನೋಡಿ ನೋಡಿ ಸಾಕಾಗಿದೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಯ್ಯೋ ಅವನು ಎಲ್ಲಿ ಬರ್ತಾನೆ, ಬಂದ್ರೂ ಬರೀ ಕೈಯಲ್ಲಿ ಬರ್ತಾನೆ ಅಷ್ಟೇ ಅಂತ ಹೇಳ್ತಾನೆ. ಅಯ್ಯ ತೆರಿಕೆ, ನಾನೇನೋ ಮಾಡ್ತಾಯಿದ್ದೀನಿ, ಬಂದರೂ ಬರೀ ಕೈಯಲ್ಲೇ ಬರೋದು ಕಣ. ಏನು ಟೈಮ್ ಸಿಕ್ಕ ತಕ್ಷಣ ಹೋಗಿ ಬರಲು ಕೂತಿದ್ಯಾ? ಸಿಕ್ಕಿರೋ ಒಂಚೂರು ಟೈಮ್ನೂ ಬಿಡದಲ್ಲೇ ಹೋಗಿ ಪಾರ್ಕಲ್ಲಿ ಮಕ್ಳು ಆಡೋದ್ರಲ್ಲ ಆಡ್ತೀಯಲ್ಲ, ಆ ಕ್ಯಾಟಗರಿಗೆಲ್ಲ ಸೇರಿರೋ ನಾನು. ಕೆಲಸ ಇತ್ತು, ಹೋಗಿದ್ದೆ, ಬಂದಿದ್ದೀನಿ. ಏನೋ ಇವಾಗ ಅಂತ ಹೇಳ್ತಾರೆ. ಅದು ಸರಿ, ಅಜ್ಜಿ ಕೇಕ್ ಕಟ್ ಮಾಡಬೇಕು, ಗಿಫ್ಟ್ ಏನಾದರೂ ತಂದಿದ್ಯಾ ಏನು ಅಂತ ಹೇಳ್ತಾನೆ. ಇಲ್ಲ ಕಣೋ ಅಂತ ಹೇಳ್ತಾನೆ. ಬರೀ ಖಾಲಿ ಕೈಯಾ? ಹೌದು ಖಾಲಿ ಕೈಯೇ, ಏನಿವಾಗ ಅಂತ ಹೇಳ್ತಾನೆ. ನಿಮ್ಮ ಥರ ಬಿಸ್ನೆಸ್ ಮ್ಯಾನ್ ಅಲ್ಲಪ್ಪ ನಾನು ಅಂತ ಹೇಳಿದಾಗ, ನೋಡು ಸೂರ್ಯ, ನೀನು ಬಂದಿದೆಯಲ್ಲ ನನಗೆ ಅಷ್ಟೇ ಸಾಕು ಕಣೋ, ನನಗೆ ತನುಮನ ಒಂದಿದ್ರೆ ಸಾಕು ಕಣ, ದನ ಎಲ್ಲ ನನಗೆ ಬೇಡಪ್ಪ ಅಂತ ಹೇಳ್ತಾರೆ. ಹೌದಲ್ಲಕ್ಕಿ, ಹಾಗಿದ್ಮೇಲೆ ನೋಡು ಅಲ್ಲಿ ನಿನಗೋಸ್ಕರ ಏನು ತಂದಿದ್ದೇನೆ ಅಂತ ಹೇಳ್ತಾನೆ. ಏನೋ ಎಲ್ಲೋ ಅಂತ ಕೇಳ್ತಾರೆ. ಅಲ್ಲಿ ಬಾಗ್ಲ ಕಳ್ಳೆ ನೋಡು ಅಂದ ತಕ್ಷಣ ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಬರ್ತಾರೆ. ಅದನ್ನು ನೋಡಿದ ತಕ್ಷಣ ಇವರಿಗೆ ತುಂಬಾ ಖುಷಿ ಆಗುತ್ತೆ. ಓಡಿ ಬಂದು ತಪ್ಕೋತಾರೆ. ಹೇಗೆ ಅದಾದಮೇಲೆ ಅವರು ಕೂಡ ಹಾಲ್ಡೇ ಹೇಳ್ತಾ ಇರ್ತಾರೆ, ಇವರು ಅವ್ರ ಜೊತೆ ಹಾಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದಾದಮೇಲೆ 3 ಜನ ಕೂಡ ತಪ್ಕೊಂಡ್ಬಿಡ್ತಾರೆ. ಹೇಗೆ ಇದೆಯಾ ಅಂತ ಹೇಳಿದಾಗ, ಚೆನ್ನಾಗಿದ್ದೀನಿ, ನೀವು ಹೇಗ್ರೆ ಇದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೋಡಿ ಎಷ್ಟು ವರ್ಷ ಆಯಿತು, ನೀನು ಇನ್ನೂ ಹಾಗೇ ಇದೆಯಲ್ಲೇ, ನೀವು ನೋಡಿ ಎಷ್ಟು ವರ್ಷ ಆಗಿದೆ, ಇನ್ನೂ ಹಾಗೆ ಅಂತಿರಲ್ರಿ ಅಂತ ಹೇಳಿದಾಗ, ಅಯ್ಯೋ ನೀನು ಹೇಗಿದೆಯೋ ಹಾಗೆ ಇದೆಯಾ, ಇನ್ನೂ ನೋಡೋದಕ್ಕೆ ತುಂಬ ಚೆನ್ನಾಗೇ ಇದೆಯಾ ಕಣೆ, ನಮ್ಮ ಥರ ಅಲ್ಲ, ನಾನು ನಿಮ್ಮನ್ನು ನೋಡ್ತೀನೋ ಇಲ್ವೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳಿದಾಗ, ಎಲ್ಲ ನಿಮ್ಮ ಅಮ್ಮಗನೇ ಕಣೆ ಮಾಡಿದ್ದು, ನಾವು ಬರೋವರೆಗೂ ಬಿಟ್ಟಿಲ್ಲ ಅಂತ ಹೇಳಿದಾಗ ತುಂಬಾ ಖುಷಿಯಿಂದ ಅವ್ರು 3 ಜನ ಕೂಡ ತಪ್ಕೊಂಡಿರ್ತಾರೆ. ಎಲ್ಲರೂ ಕೂಡ ಇದನ್ನು ನೋಡಿ ಖುಷಿ ಪಡ್ತಾ ಇರ್ತಾರೆ. ಶಾಂತಿ ಇವ್ರನ್ನ ಎಲ್ಲಿಂದ ಕರ್ಕೊಂಡು ಬಂದ್ಬಿಟ್ಟ, ಯಾರು ಇವರು ಅಂತ ಹೇಳಿ ಅನ್ಕೋತಾ ಇರ್ತಾಳೆ. ಇದಿಷ್ಟು ಶನಿವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.